ಹಾಯ್ ಫ್ರೆಂಡ್ಸ್, ಹೇಗಿದ್ದಾರೆ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಹೆಸರು ಕಾಳು ದೋಸೆ ಮಾಡ್ತಾ ಇದ್ದೀನಿ ತಿಂಡಿಗೆ. ಅದು ಯಾವ ಥರ ಅಂತ ತೋರಿಸ್ತೀನಿ. ಹಾಗೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಗೊತ್ತಾ. ನಾನು ನೈಟು ಒಂದು ಬಟ್ಲಷ್ಟು ಹೆಸರು ಕಾಳನ್ನ ನೆನೆಸಿದ್ದೆ. ಇವಾಗ ಅದನ್ನು ನೈಸಾಗಿ ಮಿಕ್ಸಿ ಮಾಡ್ಕೋಬೇಕು. ಹಾಗೆ ಇದು ನಾನು ಮೊನ್ನೆ ದೋಸೆ ಮಾಡಿದ್ದೆ. ಅದು ದೋಸೆ ಹಿಟ್ಟು ಒಂದು ಸ್ವಲ್ಪ ಮಿಕ್ಕಿತ್ತು, ಅದನ್ನು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಸೊ ಈ ದೋಸೆ ಹಿಟ್ಟಿಗೆ ನಾವು ಇವಾಗ ಏನೇನೆಲ್ಲ ಹಾಕ್ತೀನಿ ಅಂತ ತೋರಿಸ್ತೀನಿ. ಇವಾಗ ನಾನು ನೆನೆಸಿರೋ ಹೆಸರು ಕಾಳನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು ಮಿಕ್ಸಿ ಅದಕ್ಕೇ ಹಾಕ್ತಾಯಿದ್ದೀನಿ. ಇಲ್ಲಿ ನೀವು ಹಸಿಮೆಣ್ಸಿಕಾಯಿ ಕೂಡ ಹಾಕ್ಕೋಬೋದು. ನಾನು ನನ್ನ ಮಗ ತಿನ್ನಲ್ಲ ಖಾರ ಆದರೆ ಅಂಥೇಳಿ ಹಸಿಮೆಣ್ಸಿಕಾಯಿ ಸ್ಕಿಪ್ ಮಾಡಿ ಏನು ಮಿಕ್ಕಿರೋ ಐಟಮೆಲ್ಲ ನಾನು ಹಾಕಿದ್ದೀನಿ. ಹಾಗೆ ಇವಾಗ ನೈಸಾಗಿ ಕೂಡ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ದೋಸೆ ಹಿಟ್ಟು ಮಿಕ್ಕಿತ್ತಲ್ಲ ಅದಕ್ಕೇ ಇವಾಗ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಮತ್ತು ಅದಕ್ಕೆ ಸಣ್ಣದಾಗಿ ಚಾಪರಲ್ಲಿ ಕಟ್ ಮಾಡಿರ್ತಕ್ಕಂಥ 2 ಈರುಳ್ಳಿನ ಮಿಕ್ಸ್ ಮಾಡ್ತೀನಿ. ಹಾಗೆ ಅದ್ರ ಜೊತೆ ಒಂದು ಅರ್ಧ ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪು, ಇದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಿಟ್ಟಿಗೆ ಮಿಕ್ಸ್ ಮಾಡ್ತೀನಿ. ಸೊ ಇವಾಗ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ದೋಸೆ ಹಿಟ್ಟು ರೆಡಿ ಆಯಿತು. ಹೆಲ್ದಿ ಕೂಡ, ಟೇಸ್ಟಿ ಕೂಡ, ಈಸಿ ಕೂಡ. ಈಗ ತವ ಕೂಡ ಕಾದಿದೆ. ಫಸ್ಟು ನನ್ನ ಮಗನಿಗೆ ಸ್ಮೂತಾಗಿ ಮಾಡಿ ತಿನ್ನಿಸ್ತೀನಿ, ಆಮೇಲೆ ನಾನು ಹಾರಡ ಮಾಡ್ಕೊತೀನಿ. ಈ ದೋಸೆ ಏನಂದರೆ ಸ್ಮೂತಾಗಿ ಕೂಡ ಮಾಡ್ಕೊಬೋದು, ಹಾರಡ ಕೂಡ ಮಾಡ್ಕೊಬೋದು. ನಾನು ಪಡ್ಡು ದೋಸೆಗೆಲ್ಲ ಚೆನ್ನಾಗಿ ಎಣ್ಣೆ ಹಾಕಿನೇ ಮಾಡ್ತೀನಿ. ಅದು ಎಣ್ಣೆ ಹಾಕ್ತಾಯಿದ್ರೆ ಟೇಸ್ಟ್ ಅನಿಸೋದೇ ಇಲ್ಲ. ಯಾವ ಡಯಟ್ ಏನು ಕಾನ್ಸೆಪ್ಟ್ ಇಲ್ಲ. ಚೆನ್ನಾಗಿ 1-2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಚೆನ್ನಾಗಿ ಬೇಯಿಸ್ಕೊತೀನಿ. ಇವಾಗ ಅವನಿಗೆ ಆಲೂಗಡ್ಡೆ ಪಲ್ಯ ಚಟ್ನಿ ಜೊತೆ ನಾನು ಕೊಟ್ಟಿದ್ದೀನಿ. ಇವಾಗ ನಾನಿಲ್ಲಿ ಸ್ವಲ್ಪ ಹಾರ್ಡಾಗಿ ಮಾಡ್ಕೊತಾ ಇದ್ದೀನಿ, ರೋಸ್ಟಾಗಿ. ಈ ಬೇಸಿಗೆಗಂತೂ ಇನ್ಮೇಲೆ ಹೆಸರು ಕಾಳು ಬಳಸಲೇಬೇಕು ನಾವು ಡೈಲಿ. ಸೊ ರೆಸಿಪಿ ಇಷ್ಟ ಆಯಿತಾ ನಿಮಗೆಲ್ಲ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ಹಿತ್ತಲಲ್ಲಿ ನಿನ್ನೆ ಸಂಜೆ ನಾನು 4 ಗಂಟೆ ಅಷ್ಟೊತ್ತಿಗೆ ರಾಗಿ ತೊಳೆದಿದ್ದೆ. ಅವನ್ನ ಇಲ್ಲೇ ಒಣ ಹಾಕಿದ್ದೆ ಬೆಳಗ್ಗೆ. ಅಂದರೆ ನಿನ್ನೆ ತೊಳೆದು ಅದನ್ನು ಕಟ್ಟಿ ಹಾಗೆ ಬಿಟ್ಟಿರ್ತೀನಿ ನಾನು. ಸ್ವಲ್ಪ ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ಲೈಟಾಗಿ ಮೊಳಕೆ ಬಂದಿರುತ್ತಲ್ಲ, ಬೆಳಗ್ಗೆ ನಾನು ಮಾರ್ನಿಂಗು ಇಲ್ಲೇ ಒಣ ಹಾಕಿದ್ದೆ. ಇವಾಗ ಅದನ್ನು ತಗೊಂಡೋಗಿ ಮೇಲ್ಗಡೆ ಒಣ ಹಾಕಿ ಬರಬೇಕು. ನಾನು ಫ್ರೆಂಡ್ಸ್ ಬೆಳಗ್ಗೆ ಎದ್ದಾಗ ಇಲ್ಲೇ ಹಾಗೆ ಒಣ ಹಾಕಿ ಕೈ ಬಿಟ್ಟಿದ್ದೆ. ಸೊ ಇವಾಗ ನೆಕ್ಸ್ಟ್ ಇದನ್ನು ಮೇಲ್ಗಡೆ ತಗೊಂಡೋಗಿ ಒಣ ಹಾಕಿದ್ದೀನಿ. ಇಲ್ಲಿ ಟೆರೆಸ್ ಮೇಲೆ ಕೆಳಗಡೆಗಂತೂ ಇಲ್ಲಿ ಚೆನ್ನಾಗಿ ಬಿಸಿಲು ಬರುತ್ತಲ್ಲ, ಸ್ಟ್ರಾಂಗ್ ಆಗಿರೋದು ಬಿಸಿಲು. ಸೊ ಇಲ್ಲಿ ಚೆನ್ನಾಗಿ ಒಣಗುತ್ತೆ ಅಂಥೇಳಿ ಮೇಲ್ಗಡೆ ಇವಾಗ ಒಣ ಹಾಕಿದ್ದೀನಿ. ಫ್ರೆಂಡ್ಸ್ ಇವಾಗ ಇಲ್ಲಿ ರಾಗಿ ಒಣ ಹಾಕಿದ್ವಿ, ಚೆನ್ನಾಗಿದೆ ಬಿಸಿಲು. ಈ ಥರ ಸ್ಟ್ರಾಂಗ್ ಬಿಸಿಲಲ್ಲಿ ಒಣಗಿಸಿದ್ರೆ ಹಿಟ್ಟು ನೈಸಾಗಿ ಬರುತ್ತೆ, ತರಿಯಾಗಿ ಬರೋಲ್ಲ. ಆಮೇಲೆ ಹಿಟ್ಟು ಕೂಡ ಕೆಡಲ್ಲ, 1 ವರ್ಷ ನೀವು ಇಟ್ರೂ ಹುಳ ಆಗಲ್ಲ, ಚೆನ್ನಾಗಿರುತ್ತೆ. ಹಾಗಾಗಿ ಚೆನ್ನಾಗಿ ಒಣಗಿಸ್ಬೇಕು. ನಿನ್ನೆ ನಾನು ಲಾಸ್ಟ್ ಟೈಮ್ ಡೀಟೇಲಾಗಿ ತೋರಿಸಿದ್ದೀನಿ ರಾಗಿ ತೊಳೆಯೋದು ಯಾವ ಥರ ಅಂಥೇಳಿ. ಹಾಗೆ ನಾನು ರೈತರ ಹತ್ರ ತೊಗೋತೀವಿ ನಾವು ಅಂತಲೇ ನಿಮಗೆ ಹೇಳಿದ್ದೆ, ತೊಳೆಯೋದು ಕಷ್ಟ ಅಂಥೇಳಿ. ಬಟ್ ನಮ್ಮ ಮನೆಯವ್ರು ಹೇಳಿದರು, ನೀನು ಬರೀ ತೊಳೆಯೋದಕ್ಕೆ ಎಷ್ಟು ಕಷ್ಟಪಡ್ತೀವಿ, ಪಾಪ ಅವರು ಮಳೆ ಬೆಳೆ ನಂಬ್ಕೊಂಡು ಅದು ಬೆಳೆಯೋದಕ್ಕೆ ಎಷ್ಟು ಕಷ್ಟಪಡ್ತಾರೆ ಅಂತಂದು. ನನಗೂ ಆವಾಗ ಹೌದಲ್ಲ ಅನ್ನಿಸ್ತು. ಪಾಪ ಅವ್ರು ಪಡೋ ಕಷ್ಟದ ಮುಂದೆ ನಮ್ದು ಏನೂ ಅಲ್ಲ ಬಿಡ್ರಿ, ಕಂಪೇರೇ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾವು ಅವ್ರ ಹತ್ರ ತೊಗೊಳ್ಳೋದು ತುಂಬಾ ಒಳ್ಳೆಯದು. ಮತ್ತು ಅವ್ರಿಗೆ ಹೆಲ್ಪ್ ಅಂತ ಅಲ್ಲ, ನಮ್ಮ ಡ್ಯೂಟಿ ಅದು. ನಮ್ಮ ದೇಸಿ ವಸ್ತುಗಳನ್ನ ತೊಗೊಳ್ಳೋದು ಮತ್ತು ಅವರಿಗೆ ಒಂಥರ ಪ್ರೋತ್ಸಾಹ ನೀಡ್ದಂಗೆ ಅಂಥೇಳಿ. ಅದಕ್ಕೆ ಇನ್ನು ನೆಕ್ಸ್ಟ್ ನಾವು ಎಲ್ಲ ಅಂದರೆ ಏನೇನೆಲ್ಲ ತೊಗೊಳಕ್ಕಾಗುತ್ತೆ ಅವ್ರ ಹತ್ರನೇ ತೊಗೋಬೇಕು, ರೈತರ ಹತ್ರನೇ ಅಂತ ಅಂದ್ಕೊಂಡ್ವಿ. ಸೊ ಇವಾಗ ಕೆಳಗೋಗಿ ನೆಕ್ಸ್ಟ್ ಅಡುಗೆ ಮಾಡಬೇಕು. ಫ್ರೆಂಡ್ಸ್ ಮೇಲ್ಗಡೆ ಒಣಕ್ಕೆ ಬಂದೆ. ಹಾಗೆ ನನಗೊಂದು ಸಮಸ್ಯೆ ಅನ್ನೋದಕ್ಕಿಂತ ನನಗೊಂದು ಕನ್ಫ್ಯೂಷನ್ಸ್ ಇದೆ. ತುಂಬ ದಿನ ಆಯಿತು, ಆಲ್ಮೋಸ್ಟ್ ಅಲ್ಲಿ ಈಗ 1 ಮಂತ್ ಆಯಿತು ನಾನು ಅದನ್ನು ಕ್ಲಿಯರ್ ಮಾಡ್ಕೋಬೇಕು ಅಂಥೇಳಿ. ನನಗೆ ಈ ಉಪ್ಪಿನ ದೀಪ ಹಚ್ಚಬೇಕು ಅಂತ ಈಗ ನಾನು ಅಂದ್ಕೊಂಡು 1 ಮಂತ್ ಆಯಿತು. ಬಟ್ ನಾನು ಅದೇ ಯೂಟ್ಯೂಬಲ್ಲಿ ಎಲ್ಲ ವಿಡಿಯೋಸ್ ನೋಡಿ ತಿಳ್ಕೊಂಡಿದ್ದೀನಿ ಯಾವ ಥರ ಹಚ್ಚೋದು ಮತ್ತು ಏನು ಪ್ರಿಪ್ರೇಷನ್ ಮಾಡ್ಕೋಬೇಕು, ನೀಟಾಗಿ ಯಾವ ಥರ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು ಅಂತಂದೇಳಿ ಎಲ್ಲ ನೋಡ್ಕೊಂಡಿದ್ದೀನಿ. ಬಟ್ ಇನ್ನೊಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದೆ. ಏನಂತ ಹೇಳಿದ್ರೆ, ಇವಾಗ ನಾವು ಮಾರ್ನಿಂಗು ಉಪ್ಪಿನ ದೀಪ ಹಚ್ಚಿದ ಮೇಲೆ ಸೊ ಅದು ನೆಕ್ಸ್ಟ್ ಶುಕ್ರವಾರ ಹಚ್ತೀವಿ ಮಾರ್ನಿಂಗು. ನೆಕ್ಸ್ಟ್ ಶನಿವಾರ ಬೆಳಗ್ಗೆವರೆಗೂ ಅದು ಆರೋಗ್ಯದೇ ಇರೋ ಥರ, ನಂದದೇ ಇರೋ ಥರ ನೋಡ್ಕೋಬೇಕಾ? ಅಥವಾ ಈಗ ನಾವು ಡೈಲಿ ಯಾವ ಥರ ಮಾಡ್ತೀವಿ ಅಂತ ಹೇಳಿದ್ರೆ, ನಾನು ಮಾರ್ನಿಂಗ್ 8 ಗಂಟೆಗೆ ಪೂಜೆ ಮಾಡಿದ್ರೆ ಸಂಜೆ ಅನ್ನೋಷ್ಟೊತ್ತಿಗೆ ದೀಪ ಆರೋಗ್ಬಿಟ್ಟಿರುತ್ತೆ. ಮತ್ತು ನಾನು ಸಂಜೆ ಪೂಜೆ ಮಾಡುವಾಗ ಮತ್ತೆ ಹಚ್ತೀನಿ. ಈ ಥರ ಮಾಡ್ತೀವಲ್ಲ, ಅದು ಕೂಡ ಅದೇ ಥರ ಮಾಡಿದರೆ ನಡೆಯುತ್ತಾ? ಅಥವಾ ಅದನ್ನು ಆರೋಗ್ಯದೇ ಇರೋ ಥರ ನೋಡ್ಕೋಬೇಕಾ ನೆಕ್ಸ್ಟ್ ಶನಿವಾರದವರೆಗೂ? ಈ ಒಂದು ನನಗೆ ಕನ್ಫ್ಯೂಷನ್ ಇದೆ. ಅದಕ್ಕೆ ನಾನು ಅದನ್ನು ಇದುವರೆಗೂ ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಅಂದರೆ ಹಚ್ಚಿಲ್ಲ ಉಪ್ಪಿನ ದೀಪನ. ಏನಾದರೂ ಈಗ ಕನ್ಫ್ಯೂಷನ್ ಇಟ್ಕೊಂಡು ಆಮೇಲೆ ತಪ್ಪೇನಾದರೂ ಮಾಡಬಾರ್ದಲ್ಲ, ಆಮೇಲೆ ಒಳ್ಳೆಯದಾಗೋದಿರಲಿ, ಮತ್ತು ಅನಾಹುತಗಳು ತೊಂದರೆಗಳು ಆಗ್ತಾವವು. ಹಾಗಾಗಿ ನಾನು ಅದನ್ನು ಬಿಟ್ಟಿದ್ದೀನಿ.
ಸೊ ನಾನು ಅವ್ರಿಗೆ ಆಮೇಲೆ ಕಮೆಂಟ್ ಕೂಡ ನಾನು ಮಾಡಿದ್ದೆ, ಈ ಥರ ಮಾಡಿದರೆ ಈ ಥರ ಮಾಡಬೇಕಾ ಅಥವಾ ನಡೆಯುತ್ತಾ ಅಂಥೇಳಿ. ಸುಮಾರು ಒಂದು 15 ಡೇಸ್ ಆಯಿತು, ಬಟ್ ಕಮೆಂಟ್ಗೆ ರಿಪ್ಲೈ ಮಾಡಿಲ್ಲ. ಹಾಗಾಗಿ ನಾನು ವಿಡಿಯೋದಲ್ಲೇ ಕೇಳ್ತಾ ಇದ್ದೀನಿ, ನಿಮಗೆ ಸಜೆಷನ್ ಕೊಡ್ರಿ ಅಂಥೇಳಿ. ಯಾರಿಗಾದ್ರೂ ಗೊತ್ತಿದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ಯಾರಾದರೂ ಎಲ್ಲರೂ ಸಾಮಾನ್ಯವಾಗಿ ಅಂದರೆ ಹಚ್ಚಿರ್ತಾರಲ್ಲ ಕೆಲವೊಬ್ಬರು, ಅವ್ರಿಗೇನಾದರೂ ಗೊತ್ತಿದ್ದರೆ ಪ್ಲೀಸ್ ನನಗೆ ಸಜೆಷನ್ ಕೊಡಿ. ಅಂದರೆ ಅದನ್ನು ಆರೋಗ್ಯದೇ ಇರೋ ಥರ ನೋಡ್ಕೋಬೇಕಾ ಅಥವಾ ಆರೋದ್ರೂ ಮತ್ತೆ ಸಂಜೆ ಹಚ್ಬೋದಾ, ಆ ಥರ ಏನಾದರೂ ಅದ್ರ ಬಗ್ಗೆ ಏನು ಗೊತ್ತು ನಿಮಗೆ ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ. ತುಂಬ ಹೆಲ್ಪ್ ಆಗುತ್ತೆ ನನಗೆ. ಉಪ್ಪಿನ ದೀಪನ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಮತ್ತು ಮಂಗಳವಾರ, ಶುಕ್ರವಾರ ಈ ಥರ ಪ್ರತಿ ಅಮಾವಾಸ್ಯೆ 5 ಸರಿ ಈ ಥರ, ಇಲ್ಲಾಂದರೆ ಪ್ರತಿ ಶುಕ್ರವಾರ ಹಚ್ಚಬೇಕು. ನಾನು ಪ್ರತಿ ಶುಕ್ರವಾರ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಶುಕ್ರವಾರದ ಪೂಜೆ ವಿಶೇಷವಾಗಿ ಮಾಡ್ತೀವಿ ನಾವು ಆ್ಯಕ್ಚುಲಿ. ಹಾಗಾಗಿ ನಾನು ಶುಕ್ರವಾರ ಮಾಡಿಕೊಂಡ್ರೆ ಅನುಕೂಲನೂ ಆಗುತ್ತೆ. ಅದು ಡೈಲಿ ಶುಕ್ರವಾರದ ಪೂಜೆ ಹೇಗೂ ಬೇಗನೆ ಮಾಡ್ತೀನಲ್ಲ, ಅದ್ರ ಜೊತೆ ಇದನ್ನು ಒಂದು ಸ್ವಲ್ಪ ಅದಕ್ಕಿಂತ ಬೇಗ ಅಂದರೆ 6 ಗಂಟೆ ಒಳಗನೆ ಹಚ್ಚಬೇಕಂತೆ. ಹಾಗಾಗಿ 6 ಗಂಟೆ ಒಳಗನೆ ಹಚ್ಚಿ ಪೂಜೆನೂ ಆಗುತ್ತೆ, ಅದು ಆಗುತ್ತೆ ಅಂತ ನಾನು ಪ್ರತಿ ಶುಕ್ರವಾರ ಮಾಡಬೇಕು ಅಂತ ಅಂದ್ಕೊಂಡೀನಿ. ಹಾಗಾಗಿ ಇದು ಅಂದ್ಕೊಂಡು ನಾನು ತುಂಬ ದಿನವೇ ಆಯಿತು, ಬಟ್ ನನಗೆ ಈ ಕನ್ಫ್ಯೂಷನ್ ಇರೋದ್ರಿಂದ ನಾನು ಹಚ್ಚೋಕ್ಕೆ ಇನ್ನೂ ಸ್ಟಾರ್ಟೇ ಮಾಡಿಲ್ಲ. ಸೊ ನೋಡೋಣ, ಇದು ಅದ್ರ ಬಗ್ಗೆ ಫುಲ್ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ತಿಳ್ಕೊಂಡು ಹಚ್ಚಿದರೆ ಒಳ್ಳೆಯದು, ಇಲ್ಲ ಅಂದರೆ ಮಾಡೋಕ್ಕೆ ಹೋಗಬಾರ್ದು. ಅದಕ್ಕೆ ನಾನು ಇವಾಗ ನನಗೆ ಇವಾಗ ಫ್ಲ್ಯಾಶ್ ಆಯಿತು. ನೋಡೋಣ, ನಾನು ಈ ವಿಡಿಯೋದಲ್ಲಿ ಕೇಳೋಣ, ಯಾರಿಗಾದ್ರೂ ಗೊತ್ತಿದ್ದರೆ ಸಜೆಷನ್ ಕೊಡ್ತಾರಲ್ವ ಅಂಥೇಳಿ. ಸೊ ನೆನಪಿಗೆ ಬಂತು, ಅದಕ್ಕೆ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಇವಾಗ ನೆಕ್ಸ್ಟ್ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದು ಸ್ಮಾಲ್ ವಿಡಿಯೋ, ನನಗೆ ಬೇಗ ಏನಂತಾರೆ ರಿಸಲ್ಟ್ ಬೇಕು, ಅಂದರೆ ನಿಮ್ಮಿಂದ ಸಜೆಷನ್ ಬೇಕು. ಹಾಗಾಗಿ ನಾನು ಸ್ಮಾಲ್ ವಿಡಿಯೋ ಹಾಕ್ತಾಯಿದ್ದೀನಿ. ಸೊ ಪ್ಲೀಸ್ ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು, ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆಲ್, ಬಾಯ್.